ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ನೈತಿಕ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದು ಅತಿ ಮುಖ್ಯ. ನರಸಿಂಹ. ಹಣಕ್ಕಾಗಿ ಮಗನ ಹತ್ಯೆ, ದೂರು ಸಲ್ಲಿಸಿದರೂ ಆರೋಪಿಗಳನ್ನು ಬಂಧಿಸದ ಮಾನ್ವಿ ಪೊಲೀಸರು. ಮರಿಯಮ್ಮ ಆರೋಪ. ಜಾತಿ ಗಣತಿ ವರದಿಯಲ್ಲಿ ಪರಿಶಿಷ್ಟ ಪಂಗಡ ಅನ್ಯಾಯ, ಧ್ವನಿ ಎತ್ತದ ಸಮಾಜದ ನಾಯಕರು. ವೆಂಕಟೇಶ್ ಆರೋಪ. ಬೀದಿ ಬದಿ ವ್ಯಾಪಾರಿಗಳ ಸಮಾಲೋಚನಾ ಸಭೆ. ಬೀದಿ ಬದಿ ವ್ಯಾಪಾರಿಗಳು ತಮಗಿರುವ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಿ. ಸಿಇ ರಂಗಸ್ವಾಮಿ. ವೇದಾಂತ ಪಾಠಶಾಲೆಯಲ್ಲಿ ಬೇಸಿಗೆ ಶಿಬಿರ, ಶಿಕ್ಷಣದೊಂದಿಗೆ ಸಂಸ್ಕಾರ ಶಿಕ್ಷಣಕ್ಕೆ ಒತ್ತು. ಸ್ವಾತಿ ಕೊಂಪಲ್. ಬೇವಿನ ಬೆಂಚಿ ಕೆರೆಯಲ್ಲಿ ಮೊಸಳೆ, ಸೆರೆ ಹಿಡಿದ ಅರಣ್ಯ ಇಲಾಖೆ. ವಾರ್ತೆಗಳ ವಿವರ. ಮನುಷ್ಯನಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನು ಹುಟ್ಟುಹಾಕದ ಶಿಕ್ಷಣದಿಂದ ಸಾಮಾಜಿಕ ಪ್ರಗತಿ ಸಾಧ್ಯವಾಗಲಾರದು. ನೈತಿಕ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದು ಅಗತ್ಯವಾಗಿದೆ ಎಂದು ಉಪನ್ಯಾಸಕ ನರಸಿಂಹ ಹೊಸೂರು ಹೇಳಿದರು. ನಗರದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಎನ್ಎಸ್ಎಸ್ ಘಟಕ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಸಂಯುಕ್ತ ಆಶ್ರಯದಲ್ಲಿ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು. ಹಿಂದಿನ ಕಾಲದ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಸಾಕಷ್ಟು ವ್ಯತ್ಯಾಸ ಕಾಣಬಹುದಾಗಿದೆ. ಹಿಂದಿನ ಶಿಕ್ಷಣ ಪದ್ಧತಿಯಲ್ಲಿ ಸಾಹಿತ್ಯ, ಸಂಸ್ಕೃತಿ, ನೈತಿಕತೆ ಮತ್ತು ಮೌಲ್ಯಾಧಾರಿ ಶಿಕ್ಷಣವಿತ್ತು. ಆದರೆ ಇಂದು ಮೌಲ್ಯಾಧಾರಿತ ಶಿಕ್ಷಣವನ್ನು ಹುಡುಕಬೇಕಾಗಿದೆ. ಶಿಕ್ಷಣವೆಂದು ಕೇವಲ ಮಕ್ಕಳು ಗಳಿಸುವ ಅಂಕಗಳಿಗೆ ಪ್ರಾಧಾನ್ಯತೆ ನೀಡಲಾಗುತ್ತಿದೆ. ಪಾಶ್ಚಿಮಾತ್ಯ ಶಿಕ್ಷಣವನ್ನು ಅನುಕರಣೆ ಮಾಡುತ್ತಿರುವುದರಿಂದ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳು ಮರೆಯಾಗುತ್ತಿರುವುದು ದುರಂತವೇ ಆಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗುತ್ತಿದೆ, ಜೊತೆಗೆ ಅರಿವಿನ ಶಕ್ತಿ ಕಡಿಮೆಯಾಗುತ್ತಿದೆ. ಕೇವಲ ಶಿಕ್ಷಣವಿದ್ದರೆ ಸಾಲದು, ಶಿಕ್ಷಣದೊಂದಿಗೆ ಸಮಾಜದಲ್ಲಿ ಬೆರೆಯುವುದು ಕಲಿಯಬೇಕಿದೆ ಎಂದರು. ಯಾರ ಸಮಸ್ಯೆ ಇರ್ತಾರೋ ಯಾರಿಗೆ ಏನ್ ಗೊತ್ತಿಲ್ಲೋ ಅವ್ರನ್ನ ಕೈ ಹಿಡಿದ ಮೇಲೆ ಎತ್ತುವಂಥದ್ದು. ನಾವು ಶಿಕ್ಷಣ ಯಾಕೆ ಪಡ್ಕೊಳ್ಬೇಕಾದ್ರೆ ಯಾರ ಸಮಸ್ಯೆ ಇರ್ತಾರೋ, ಯಾರ ದುಃಖದಲ್ಲಿ ಇರ್ತಾರೋ ಕಣ್ಣೀರು ಒರೆಸೋದಕ್ಕೆ ನಮ್ಮ ಕೈಗಳಿದಾವೆ. ನಮಗೆ ಕೈಗಳು ಇರುವಂತದ್ದು ಅಂದ್ರೆ ಯಾರು ಕಷ್ಟದಲ್ಲಿದ್ದಾರೋ ಅವ್ರನ್ನ ಮೇಲೆ ಎತ್ತಲಿಕ್ಕಿದ್ದಾರೆ, ಯಾರು ಕಣ್ಣೀರು ಸುರಿಸ್ತಾರೋ ಅವ್ರ ಕಣ್ಣೀರನ್ನು ಹೊಡಿಸಲಿಕ್ಕೆ ನಮ್ಮ ಕೈಗಳಿದ್ದಾವೆ. ಸೊ ಹೀಗಾಗಿ ಶಿಕ್ಷಣ ಅಂದ್ರೆ ಆ ಕೆಲಸವನ್ನು ಮಾಡಬೇಕಾಗಿದೆ, ಮೇಲಕ್ಕೆ ಎತ್ತುವಂಥದ್ದು. ಮತ್ತೊಂದು ಶಬ್ದ ಇದೆ, ಎಜುಸಿಯರ್ ಅನ್ನೋ ಶಬ್ದದಿಂದ ಬಂದಿದೆ. ಇನ್ನೊಂದು ಎಜುಸಿಯರ್ ಅಂತಂದ್ರೆ ಮುನ್ನಡೆಸು ಎನ್ನುವಂಥದ್ದು. ಮುನ್ನಡೆಸಿದ್ರೆ ಮುಂದಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಆಮೇಲೆ ಇನ್ನೊಂದು ಶಬ್ದ ಇದೆ, ಎಜುಕೇಟರ್ ಅನ್ನೋ ಶಬ್ದ ಇದೆ. ಎಡುಕೋ ಅನ್ನೋ ಶಬ್ದ ಇದ್ರೆ ಒಳಗಡೆ ಇರ್ತಕ್ಕಂಥವುಗಳನ್ನು ಹೊರಗಡೆ ತೆಗೆದುಕೊಂಡು ಬರುವಂಥದ್ದು. ಏನ್ ಒಳಗಡೆ ಇದೆ ನಮ್ಮಲ್ಲಿ ಏನಿದೆ, ನಿಮ್ಮಲ್ಲಿ ಏನಿದೆ ಅಂತಂದ್ರೆ ಪ್ರತಿಯೊಬ್ಬರಲ್ಲಿ ಓದಿರ್ತಕ್ಕಂಥ ಅಧಿಮಿಡಿಸಲ್ಪಟ್ಟಂತ ಶಕ್ತಿಗಳು ನಿಮ್ಮಲ್ಲಿ. ಅದಕ್ಕೆ ಸ್ವಾಮಿ ವಿವೇಕಾನಂದ ಶಿಕ್ಷಣ ಅಂದ್ರೆ ಏನಂತಂದ್ರೆ, ಸ್ವಾಮಿ ವಿವೇಕಾನಂದ ಹೇಳ್ತಂದ್ರೆ ಈಗಾಗಲೇ ನಿಮ್ಮಲ್ಲಿ ಅಡಗಿರುವಂತಹ ದೈವಿ ಶಕ್ತಿಯನ್ನು ಹೊರಗಡೆ ತೆಗೆದುಕೊಂಡು ಬರುವಂತ ಶಿಕ್ಷಣ ಅಂತ ಹೇಳ್ತಾರೆ. ಏನಿದೆ ನಿಮ್ಮಲ್ಲಿ ಈಗಾಗಲೇ ದೈವಿ ಶಕ್ತಿಗಳು ನಿಮ್ಮಲ್ಲಿ. ನಾವು ಸಾಮಾನ್ಯವಾಗಿ ಮನುಷ್ಯರಾಗಿ ಬಿಡ್ತಾ ಹೋಗ್ತೀವಿ, ನಾವು ಹೌದಲ್ಲ, ಮನುಷ್ಯರಾಗಿ ಬಿಡ್ತಾ ಹೋಗ್ತೀವಿ. ನಮ್ಮಲ್ಲಿ ಏನ್ ಮಾಡ್ತಾ ಹೋಗ್ತೇವೆ, ಪ್ರಾಣಿಗಳ ಗುಣಗಳು ಇರ್ತಾ ಹೋಗ್ತವೆ, ಕಸಕೊಳ್ಳುವಂಥದ್ದು, ಕರ್ತನ ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ಈ ಗುಣಗಳು ನಮ್ಮಲ್ಲಿ ಇರ್ತಾ ಹೋಗ್ತವೆ. ಅಹಂಕಾರ ಇರ್ತದೆ, ದ್ವೇಷ ಇವೆಲ್ಲವನ್ನು ನಾವು ಮೆಟ್ಟಿ ನಿಂತು ಸಹಕಾರ, ಸ್ನೇಹ, ತಾಳ್ಮೆ, ಹೊಂದಾಣಿಕೆ, ಆಮೇಲೆ ಸ್ನೇಹ ಮಾಡುವಂಥ ಗುಣ, ಸಹಾಯ ಮಾಡುವಂಥ ಗುಣಗಳನ್ನು ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಮನುಷ್ಯನು ಪ್ರಾಣಿಗಳಿಂದಾಗಿ ಮನುಷ್ಯನ ಗುಣಗಳಿಂದ ಬರಬೇಕು, ಮನುಷ್ಯನ ಗುಣಗಳಿಂದಾಗಿ ದೈವದ ಗುಣಗಳನ್ನು ನಾವು ತಿಳ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಕಬೀರದಾಸರು ಅಂತ ಹೇಳ್ತಾ ಹೋಗ್ತಾರೆ, ಬೀಜದೊಳಗಿದೆ ಎಣ್ಣೆ.
ಬಸವರಾಜ್ ಕಳಸ ಮಾತನಾಡಿ, ವಿದ್ಯಾರ್ಥಿಗಳು ಮೊಬೈಲ್ ಜಾಲತಾಣದಲ್ಲಿ ತಲ್ಲೀನರಾಗಿದ್ದಾರೆ. ಕೃಷಿ ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ರೈತರನ್ನು ಮರೆಯಬಾರದು. ರೈತರಿಂದಲೇ ನಾವು ಒಂದೊಪ್ಪತ್ತು ಊಟ ಮಾಡುತ್ತಿದ್ದೇವೆ. ರೈತರನ್ನು ಮರೆತರೆ ನಾವು ಮಣ್ಣು ತಿನ್ನಬೇಕಾಗುತ್ತದೆ. ಸೈನಿಕರನ್ನು ಮರೆತರೆ ಮಣ್ಣು ಸೇರಬೇಕಾಗುತ್ತದೆ ಎಂದರು. ಇಂದು ಶಿಕ್ಷಣ ವ್ಯಾಪಾರೀಕರಣವಾಗುತ್ತಿದೆ. ಹಣ ಇದ್ದರೆ ಶಿಕ್ಷಣವೆಂದಂತಾಗಿದೆ. ಈ ಭಾಗದಲ್ಲಿ ಆರೋಗ್ಯ ದುರ್ಬಲವಾಗಿದೆ. ಮನುಷ್ಯನಿಗೆ ಆರೋಗ್ಯ ಒಂದು ಸಂಪನ್ಮೂಲವಿದ್ದಂತೆ. ಆರೋಗ್ಯ ಹದಗೆಟ್ಟರೆ ವೈದ್ಯರ ಬಳಿ ಹೋಗುತ್ತೇವೆ. ಉತ್ತಮ ಆರೋಗ್ಯ ಬೇಕು. ಅನಾರೋಗ್ಯವಾದಲ್ಲಿ ಉತ್ತಮ ಚಿಕಿತ್ಸೆಗೆ ಅಲೆಯುತ್ತೇವೆ. ನಾವು 3 ವರ್ಷಗಳಿಂದ ಏಮ್ಸ್ಗಾಗಿ ಹೋರಾಟ ನಡೆಸುತ್ತಿದ್ದೇವೆ. ಎಲ್ಲರೂ ಕೈ ಜೋಡಿಸಬೇಕು ಎಂದರು. ಎಷ್ಟು ಮಟ್ಟಿಗೆ ಜನರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಪರಿವರ್ತನೆ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಆತ್ಮವರ್ತನೆ ಮಾಡಿಕೊಡ್ಬೇಕಾಗಿದೆ. ಶಿಕ್ಷಣ ಇವತ್ತು ನಾವು ಬರೀ ಕಲಿತಾ ಹೋಗ್ತಾ ಇದ್ದೀವಿಲ್ಲ ಅಂತ, ಹೌದಾ? ಇವತ್ತು ನೀವು ಕೃಷಿ ಆಧಾರಿತವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನ ಮತ್ತು ಬೇರೆ ಬೇರೆ ವಿಷಯಗಳನ್ನು ಕಲಿತಾ ಇದ್ದೀವಿ. ಇವತ್ತು ಅಲ್ಲಿ ರೈತ ಬಿಸಿಲು, ಗಾಳಿ, ಮಳೆಗೆ ಹೆದರದೆ ಆತ ನಮಗೆ ಊಟ ಆಗ್ತಾ ಇದ್ದಾರೆ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ನಾವು ಊಟ ಆಗ್ತಕ್ಕಂಥ ರೈತನೇ ನಾವು ಬರೀತಕ್ಕಂಥ ಒಂದು ಪರಿಸ್ಥಿತಿ, ದುರಂತ ಸನ್ನಿವೇಶ ಎದುರಾಗಿದ್ದೀವಿ. ಲಾಲ್ ಶಾಸ್ತ್ರಿ ಅವರು ಗೊತ್ತಲ್ಲ ನಮಗೆ, ನಮ್ಮ ದೇಶದ ಹೌದಾ ಹಿಂದಿನ ದಿವಂಗತ ಪ್ರಧಾನಮಂತ್ರಿಗಳು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ 2 ಮಂತ್ರಗಳನ್ನ ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ನಾವ್ ಯಾವತ್ತೂ ಕೂಡ ಅವರಿಗೆ ಬೆಳಗಾದ್ರೆ ನಾವು ಯಾವ ದೇವ್ರನ್ನ ನೆನಪು ಮಾಡ್ತೀವೋ ಸ್ಮರಣೆ ಮಾಡ್ತೀವಿ ಗೊತ್ತಿಲ್ಲ, ಅವರಿಬ್ಬರನ್ನ ಮಾತ್ರ ನಾವು ದಯವಿಟ್ಟು ಸ್ಮರಣೆ ಮಾಡ್ಲೇಬೇಕು. ರೈತನನ್ನ ಮರೆತರೆ ಮಣ್ಣು ತಿನ್ಬೇಕಾಗ್ತದೆ. ನಮ್ಮ ದೇಶ ಕಾಯ್ತಕ್ಕಂಥ ಸೈನಿಕನನ್ನ ಮರೆತರೆ ಮಣ್ಣು ಸೇರಬೇಕಾಗ್ತದೆ. ಇದರಲ್ಲಿ ಮೊದಲನೇದಾಗಿ ಶಿಕ್ಷಣ ಮತ್ತು ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಬಹಳ ಒಳ್ಳೆ ಸಬ್ಜೆಕ್ಟ್ ಇಟ್ಟಿದ್ದಾರೆ. ನೀವೆಲ್ಲ ಓದ್ತಾ ಇದ್ದೀರಿ, ಇಲ್ಲ ಅಂತಲ್ಲ. ಎಲ್ಲರೂ ಹೊಂದಿಸ್ಕೊಳ್ಬೇಕಾಗಿದೆ. ನಾನು ಓದ್ಬೇಕು, ನಾನು ಒಳ್ಳೆ ಸಂಬಳವನ್ನ ತಗೊಳ್ಬೇಕು, ಒಂದು ಒಳ್ಳೆ ನೌಕರಿಗೆ ಹೋಗ್ಬೇಕು, ಒಂದು ಒಳ್ಳೆ ಸುಂದರವಾದ ಹುಡುಗಿನೋ ಅಥವಾ ಹುಡುಗನ ಮದುವೆ ಆಗ್ಬೇಕು, ಆಮೇಲೆ ನಾನು ಆಮೇಲೆ ಮನೆ ಆದ್ಮೇಲೆ ಒಂದು ಸ್ಕೂಟರ್ ಆದ್ಮೇಲೆ ಕಾರ್ ಆದ್ಮೇಲೆ ಮತ್ತೊಂದು ಮಕ್ಕಳ ಎಜುಕೇಶನ್. ಇದರಲ್ಲಿ ನಾವು ಈ ಜಾಗದಲ್ಲಿ ಸಿಗಾಕೊಂಡು ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನ ನಾವು ಮರಿತಾ ಇದ್ದೇವೆ. ಅದರ ಜೊತೆಗೆ ಅದರ ಹೊರತಾಗಿ ಕೂಡ ನಾವು ಸುತ್ತಮುತ್ತಲ ನಡೀತಕ್ಕಂಥ ಸಾಮಾಜಿಕ ಸಮಸ್ಯೆಗಳಿಗೆ, ಸಾಮಾಜಿಕ ವಿದ್ಯಮಾನಗಳಿಗೆ ನಾವು ಸ್ಪಂದನೆ ಮಾಡೋದನ್ನ ದಯವಿಟ್ಟು ನೀವು ರೂಢಿಸ್ಕೊಳ್ರಿ. ಇವತ್ತು ರಾಯಚೂರಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದು ಕೃಷಿ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆಯಾ? ಈ ರಾಯಚೂರಲ್ಲಿ ಒಂದು ಏಮ್ಸ್ ಬರ್ಬೇಕಂತ ಹೇಳಿ ಕಳೆದ 3 ವರ್ಷಗಳಿಂದ ಹೋರಾಟ ನಡೀತಾ ಇದೆ, ಗೊತ್ತಾ? ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಯಾವತ್ತಾದ್ರೂ ಸ್ಪಂದನೆ ಮಾಡಿದ್ರೆ ನೀವು? ಹೌದಾ? ಇಲ್ಲೇ ಸ್ಟೇಡಿಯಂ ಅಲ್ಲಿ ಸುದೀರ್ಘವಾಗಿ ಹೋರಾಟ ನಡೀತಾ ಇದೆ. ಅದು ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಾಯಚೂರಿಗೆ ಬರೋದ್ರಿಂದ ಇಲ್ಲಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಮಲ್ಲಿಕಾರ್ಜುನ್ ಎಸ್ ಅಯ್ಯನಗೌಡರ್ ಉದ್ಘಾಟಿಸಿದರು. ಈ ವೇಳೆ ಜನಪದ ಸಾಹಿತ್ಯದ ಕುರಿತು ವೀರಶೈವ ಬಿಎಡ್ ಕಾಲೇಜಿನ ಉಪನ್ಯಾಸಕ ಹೇಮರೆಡ್ಡಿ ಪಾಟೀಲ್ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ಕಸಾಪ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವನಬೆಂಚಿ, ಲಕ್ಷ್ಮೀದೇವಿ, ಕಸಾಪ ಗೌರವ ಕಾರ್ಯದರ್ಶಿ ರಾವುತರಾವ್ ಬರೂರ್, ಡಾಕ್ಟರ್ ಪಿಎಫ್ ಮಠದ ಡಾಕ್ಟರ್ ಏಸಪ್ಪ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪತ್ನಿಯನ್ನು ಕರೆಯಲು ಹೋದ ಮಗನನ್ನು ಆತನ ಪತ್ನಿ ಸೇರಿದಂತೆ ಕುಟುಂಬಸ್ಥರು ಕೊಲೆ ಮಾಡಿದ್ದಾರೆ. ದೂರು ಸಲ್ಲಿಸಿದರೂ ಆರೋಪಿಗಳನ್ನು ಬಂಧಿಸದೆ ಪೊಲೀಸರು ರಕ್ಷಿಸುತ್ತಿದ್ದಾರೆ ಎಂದು ಮೃತನ ತಾಯಿ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಮರಿಯಮ್ಮ ಆರೋಪಿಸಿದರು. ಅವರೊಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ನನ್ನ ಮಗ ಗೋಳಪ್ಪ ಮಾರ್ಚ್ 13ರಂದು ತನ್ನ ಪತ್ನಿ ಸುಜಾತಳನ್ನು ತವರು ಮನೆಯಿಂದ ಕರೆದುಕೊಂಡು ಬರಲು ಗವಿಗಟ್ಟು ಗ್ರಾಮಕ್ಕೆ ಹೋದ ಸಂದರ್ಭದಲ್ಲಿ ವಿಮಾನ ನಿಲ್ದಾಣ ನಿವೇಶನ ಪರಿಹಾರ ಹಣಕ್ಕಾಗಿ ಸುಜಾತಳ ಸಹೋದರರು ಹಾಗೂ ಸಂಬಂಧಿಕರು ಸೇರಿ 10 ಜನ ಕೊಲೆ ಮಾಡಿ ಮಗನ ಹೆಣವನ್ನು ಆಟೋದಲ್ಲಿ ಹಾಕಿಕೊಂಡು ಹೊಕ್ರಾಣಿ ಗ್ರಾಮಕ್ಕೆ ಬಂದಿದ್ದಾರೆ ಎಂದರು. ಮೃತದೇಹವನ್ನು ಬಿಸಾಡಿ ಹೋಗುವ ಸಂದರ್ಭದಲ್ಲಿ ಆರೋಪಿಗಳನ್ನು ಹಿಡಿಯಲು ಹೋದಾಗ ಒಬ್ಬ ಆರೋಪಿ ಸಿಕ್ಕಿದ್ದಾನೆ. ಅವನನ್ನು ಪೊಲೀಸರಿಗೆ ಒಪ್ಪಿಸಲಾಗಿದ್ದು ಮಾನ್ವಿ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಆದರೆ ಮಾನ್ವಿ ಸಿಪಿಐ ಸೋಮಶೇಖರ್ ಕೆಂಚಾರೆಡ್ಡಿ ಹಾಗೂ ಪಿಎಸ್ಐ ವೀರೇಶ್ ನಾಯಕ್ ಸೇರಿಕೊಂಡು ಆರೋಪಿಗಳಿಂದ ಲಂಚ ಪಡೆದು ಆರೋಪಿಗಳನ್ನು ಬಿಟ್ಟು ಸಾಕ್ಷಿಗಳನ್ನು ನಾಶ ಪಡಿಸಿದ್ದಲ್ಲದೆ ಪ್ರಕರಣ ದಾಖಲಾಗಿ 1.5 ತಿಂಗಳಾದರೂ ಆರೋಪಿಗಳನ್ನು ಬಂಧಿಸಿಲ್ಲ ಎಂದು ಹೇಳಿದರು. ಚೆನ್ನೈಯಲ್ಲಿ ವಾಸ ಮಾಡಿದ್ರು. ಇಲ್ಲಿ 10 ವರ್ಷ ಇದ್ದು ಗಂಡ ಫ್ಯಾಮಿಲಿ. ಸ್ವಂತ ಊರು ಒಕ್ರಾಣಿ, ಹೆಂಡತಿ ತವರು ಮನೆ ಬೆಳಿಬೇಕು. ಅಂದರೆ ಇಲ್ಲಿ ಆಲ್ಮೋಸ್ಟ್ ತಂದಲ್ಲಿ ಅದು ಅಲ್ಲೊಂದು ಜಾಗ ಅವರು ಸೆಟ್ ಹಾಕಿದ್ರು. ಅದ್ರ ವಿಚಾರವಾಗಿ ಏರ್ಪೋರ್ಟ್ ಅವರು ನಮ್ಮ 6 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು, ಇನ್ನೂ ಕೊಟ್ಟಿಲ್ಲ. ಆ ವಿಚಾರವಾಗಿ ಬಾಂಡ್ ಅಂತ ಕೇಳಿಬಿಟ್ಟು ಹೆಂಡತಿ ತವರು ಮನೆ ಮಾನ್ಯ ತಾಲೂಕು ಗವಿಗಟ್ಟಿಗೆ ಹೋಗಿದ್ರು. ಗವಿಗಟ್ಟಿಗೆ ಹೋದ ಸಂದರ್ಭದಲ್ಲಿ ಏನು ಜಾಯಿಂಟ್ ಅಕೌಂಟ್ ಮಾಡಬೇಕು ನೀನು ಬಾ ಅಂತ ಕರೆದ್ರು. ಇಲ್ಲ ನೀನು ದುಡ್ಡು ತಗೊಂಡು ಕೆಲಸ ಮಾಡೋದಿಲ್ಲ ನೀನು ಅಂತೇಳಿ ಗಂಡ ಹೆಂಡತಿ ಅವರು ಜಗಳ ಆಡ್ತಾ ಇದ್ರು. ಮೊನ್ನೆ ಹೋದಾಗ ಏನು ಮಾಡಿದ್ರು ಅಂತಂದರೆ
ಅಲ್ಲಿ ಜಗಳಾಡಿ ಅವ್ರನ್ನ ಹೊಡೆದಾಕ್ತು. ಎಲ್ಲ ಕಳಿಸಿ ಹೊಡೆದು ಕೊಲ್ಲಿಬಿಟ್ರು ಏನು ಮಾಡ್ಯಾರ ಅಂತಂದ್ರೆ ರವಿಗಟ್ಟಿಂದ ಸಾಯಂಕಾಲ 7 ಗಂಟೆ ಸುಮಾರು ಅದನ್ನ ಹೆಂಡತಿ ಗಂಡನ ಊರಿಗೆ ಆಟೋದ ಹಾಕ್ಯಂಬಂದ 4 ಜನ ಹಾಕ್ಯಂಬಂದು ಬಿಸಾಕಿ ಹೋಗೋ ಟೈಮಲ್ಲಿ ನಾವೆಲ್ಲ ಹಿಡ್ಕೊಂಡು ಪೊಲೀಸರಿಗೆ ಒಪ್ಸಿದ್ರೆ ಅದರಲ್ಲಿ 30 ತಪ್ಸಿದವರು ಒಬ್ಬರು ಸಿಗ್ತಾರ. ಅದರಲ್ಲಿ ಕಾಲ್ ಕೈಗೆ ಹಗ್ಗ ಕಟ್ಟಿದ್ದು ಬಟ್ಟೆ ಎಲ್ಲ ಬಾಯ ಬಟ್ಟೆ ತುರುಕಿದ್ದು ಬಟ್ಟೆ ಎಲ್ಲ ಇತ್ತು. ಇವ್ರ ಪೊಲೀಸರು ನಮ್ಮ ಈ ಸಣ್ಣ ವೀರೇಶ್ ನಾಯಕ ಅಂತ ಬಂದಿದ್ರು PSI ಅವರು ಇವ್ರು ವಿಡಿಯೋ ಮಾಡಕ್ಕೆ ಹೋದ್ರೆ ಇವ್ರನ್ನ ಬೈದು ಎದುರಿಸಿದ್ರು. ಯಾರು ಎರಡು ಸೈನಿಕ ಹೋಗಿಲ್ಲ. ಅವನು ಆರೋಪಿನೂ ಹಿಡ್ಕೊಟ್ಮೇಲೆ ಏನಾಯ್ತಂದ್ರೆ ಅವ್ರು ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ಯಾರು ಹೇಳಕ್ ಹೋದ್ರು ನೀನು ಅವ್ರನ್ನ ಬೈಯೋದು ಮಾಡಿದ್ರು. ಹಂಗಾಗಿ ಅವತ್ತು ವಿಚಾರ ಅದಾದ್ಮೇಲೆ ನೆಕ್ಸ್ಟ್ PSI ಅವ್ರು ಏನು ಮಾಡಿದ್ರು ಅಂದ್ರೆ ಈಗ ನೆಕ್ಸ್ಟ್ ಇವರು ಕಂಪ್ಲೇಂಟ್ ಮಾಡ್ಬೇಕಂತ ಹೋದಾಗ ಕಂಪ್ಲೇಂಟ್ ತಗೊಂಡಿಲ್ಲ. ನಾವೆಲ್ಲ ಒತ್ತಾಯ ಮಾಡಿದಾಗ FIR ಮಾಡ್ಕೊಂಡ್ಮೇಲೆ ಏನಾಯ್ತು ಅಂತಂದ್ರೆ ಅದನ್ನ FIR ಆಗಿ. ಮೃತನ ಸಂಬಂಧಿ ವಿಜಯ್ ಮಾತನಾಡಿ, ಕೊಲೆ ಮಾಡಿದ ಆರೋಪಿಗಳನ್ನು ರಕ್ಷಿಸಿ ರಾಜಾರೋಷವಾಗಿ ಓಡಾಡಲು ಬಿಟ್ಟು ಮರಣೋತ್ತರ ಪರೀಕ್ಷೆ ಬರಲಿ ಎಂದು ನೆಪ ಹೇಳಿಕೊಂಡು ಪ್ರಕರಣವನ್ನು ಮುಚ್ಚಿ ಹಾಕುವ ಹುನ್ನಾರ ನಡೆಸಿದ್ದಾರೆ ಎಂದು ತಿಳಿಸಿದರು. ಈ ಬಗ್ಗೆ ಹಲವು ಬಾರಿ SP ಅವರ ಗಮನಕ್ಕೆ ತಂದಿದ್ದು CPI, PSI ಸೇರಿ SP ಅವರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಪ್ರಕರಣವನ್ನು ಮುಚ್ಚಿ ಹಾಕಲು ರಾಜಕೀಯ ನಾಯಕರ ಬೆಂಬಲ ಪಡೆಯಲಾಗುತ್ತಿದ್ದು, ಕುರುಡಿ ಚಂದ್ರಶೇಖರ್ ರೆಡ್ಡಿ ಸೇರಿಕೊಂಡು ಹಲವರು ಆರೋಪಿಗಳ ಪರವಾಗಿ ನಿಂತಿದ್ದಾರೆ ಎಂದು ದೂರಿದರು. ಈಗ ಕಾನೂನು ಪ್ರಕಾರ ಈಗ ಮಾಡಿದ ತಕ್ಷಣ ಯಾವುದೇ ಆಗಲಿ ಈಗ ಒಂದು ಆರೋಪಿಗಳು ಇಂಥವಂತ ನಾವು ಅನುಮಾನಾಸ್ಪದ ಬಂದಾಗ ಅರೆಸ್ಟ್ ಮಾಡಬೇಕಂತ ಸರ್. ಇವತ್ತಿನವರೆಗೂ ಅವತ್ತು ಒಬ್ಬ ಆರೋಪಿ ಹಿಡ್ಕೊಟ್ರು ಅವ್ರು ಅರೆಸ್ಟ್ ಮಾಡಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ಬಿಟ್ಬಿಟ್ಟಾರೆ. ಅವೇನು ಕೊಲೆ ಏನು ಬಳಸಿದ್ರಲ್ಲ ಆ ಆಟೋ, ವೆಹಿಕಲ್, ಮೋಟರ್ ಸೈಕಲ್ ಎಲ್ಲ ಅವ್ರಿಗೆ ವಾಪಸ್ ಒಪ್ಪಿಸ್ಬಿಟ್ರು. ಒಟ್ಟ ಸಾಕ್ಷ್ಯ ನಾಶಪಡಿಸಿ ಈ ಕೊಲೆಯನ್ನು ಮುಚ್ಚಿ ಹಾಕೋ ಪ್ರಯತ್ನ ಮಾಡಬೇಕು ಸರ್. ನಾವೇನಾದ್ರು ಕೇಳಕ್ ಹೋದ್ರೆ ಅದಕ್ಕೆ ಉತ್ತರನೇ ಕೊಡ್ತಾರೆ. ಇವತ್ತಿಗೆ 1.5 ತಿಂಗಳಿಂದ ನಾವು ಪೊಲೀಸ್ ಸ್ಟೇಷನ್ ಇದು ಮೇನ್ ಕಾರಣ ಸಂದೇಶ ನಾಯಕ ಇವರಿಬ್ಬರೇ ಸರ್. ಮತ್ತೆ ಈಗ ಕುರುಡಿ ಚಂದ್ರಶೇಖರ್ ಮುಖಾಂತರ ಅವರು ಹೆಂಗ್ ಅರೆಸ್ಟ್ ಮಾಡ್ತಾರೆ. ಈಗ ನಾವು ಸಾಕ್ಷಿ ಹೇಳಕ ಸ್ಟೇಷನ್ಗೆ 4 ಜನನ ಕರ್ಕೊಂಬರಿ, ಒಂದು 10 ಜನ ಅಂತ ಹೇಳಿದ್ರು. 10 ಜನನ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ. ಅದೇ ಟೈಮಲ್ಲಿ ಏನು ಮಾಡಿದ್ರಲ್ಲ ರೈಲ್ವೆನವರು ಇಬ್ಬರು ಫಾಲೋ ಅಪ್ ಮಾಡಿ ಸ್ಟೇಷನ್ ಇನ್ನೊಂದು ಸಾಕ್ಷಿ ಹೇಳಿ ನೀವು ಸ್ಟೇಷನ್ ದಾಟಿ ಮನೆಗೆ ಹೆಂಗ್ ಹೋಗ್ತೀರಿ ನೀವು ಅಂತ ಧಮಕಿ. ಈ ಸಂದರ್ಭದಲ್ಲಿ ದುರುಗಪ್ಪ, ವಿಶಾಲಾಕ್ಷಿ, ದುರ್ಗಮ್ಮ ಸೇರಿದಂತೆ ಅನೇಕರು ಇದ್ದರು. ಕಾಂತರಾಜ್ ವರದಿ ಅನುಸಾರ ಸಿದ್ಧಪಡಿಸಲಾದ ಜಾತಿ ಗಣತಿ ವರದಿಯು ಸರಿಯಾಗಿಲ್ಲ. ವರದಿಯಲ್ಲಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆ 42 ಲಕ್ಷ ಎಂದು ಹೇಳಲಾಗಿದ್ದು, ಇದು ಸುಳ್ಳು ಹಾಗೂ ಅಪೂರ್ಣ ವರದಿಯಾಗಿದೆ ಎಂದು ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟೇಶ ನಾಯಕ್ ಅಸ್ಕಿಹಾಳ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಾತಿ ಗಣತಿ ವರದಿಯಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ 1.8 ಕೋಟಿ, ಮುಸಲ್ಮಾನ್ 75 ಲಕ್ಷ, ಲಿಂಗಾಯತ 73 ಲಕ್ಷ, ಒಕ್ಕಲಿಗ 70 ಲಕ್ಷ, ಕುರುಬರು 45 ಲಕ್ಷ ಹಾಗೂ ಪರಿಶಿಷ್ಟ ಪಂಗಡ 42 ಲಕ್ಷ ಎಂದು ತಿಳಿಸಲಾಗಿದೆ. ಈ ವರದಿಯಿಂದ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯವಾಗುತ್ತಿದ್ದು, ಸರ್ಕಾರದಲ್ಲಿರುವ ರಾಜಕೀಯ ಮುಖಂಡ ಲಿಂಗಾಯತ ಸಮಾಜದ ಶಾಮನೂರು ಶಿವಶಂಕರಪ್ಪ ಮತ್ತು ಒಕ್ಕಲಿಗ ಸಮಾಜದ DK ಶಿವಕುಮಾರ್ ಅವರು ಸೇರಿಕೊಂಡು ಸದರಿ ಜಾತಿ ಗಣತಿಯ ಬಗ್ಗೆ ಸಭೆಯನ್ನು ನಡೆಸಿರುತ್ತಾರೆ. ಆದರೆ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1.8 ಕೋಟಿ ಎಂದು ವರದಿ ಸೇರಿಕೆಯಾಗಿರುವುದು, ಅವರು ಬಹುಸಂಖ್ಯಾತರೆಂದು ಯಾವುದೇ ರೀತಿಯ ಸಭೆಗಳನ್ನು ಮಾಡಿಲ್ಲ ಹಾಗೂ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆಯು 42 ಲಕ್ಷ ಎಂದು ಸೋರಿಕೆಯ ವರದಿಯಲ್ಲಿ ಇರುವುದರಿಂದ ಇದು ಪರಿಶಿಷ್ಟ ಪಂಗಡದ ಜನಸಂಖ್ಯೆಯ ಸುಳ್ಳು ವರದಿಯಾಗಿರುತ್ತದೆ ಎಂದರು. ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆಯು 42 ಲಕ್ಷಕ್ಕಿಂತ ಹೆಚ್ಚಿರುತ್ತದೆ. ಆದರೆ ನಮ್ಮ ವಾಲ್ಮೀಕಿ ಸಮಾಜದ ಗುರುಗಳಾದ ಪ್ರಸನ್ನಾನಂದ ಸ್ವಾಮೀಜಿಗಳು ಹಾಗೂ ಸಮಾಜದ ಹಿರಿಯರು ರಾಜಣ್ಣ ಹಾಗೂ ಹಾಲಿ ಸರ್ಕಾರದ ಸಚಿವರಾದ ಸತೀಶ್ ಜಾರಕಿಹೊಳಿ ಇವರುಗಳೆಲ್ಲರೂ ಸಮಾಜದ ಜನಸಂಖ್ಯೆಯ ಬಗ್ಗೆ ಯಾಕೆ ಕಾಳಜಿಯನ್ನು ವಹಿಸುತ್ತಿಲ್ಲ, ಇದು ಖಂಡನೀಯ ಎಂದರು. ಪ್ರಕಟವಾಗಿತ್ತು. ಈ ಸುದ್ದಿಯ ಪ್ರಕಾರ ರಾಜ್ಯದಲ್ಲಿ
ಪರಿಶಿಷ್ಟ ಜಾತಿ 1 ಕೋಟಿ ಚಿಲ್ಲರ, ಮುಸ್ಲಿಮರು 75 ಲಕ್ಷ, ಲಿಂಗಾಯತರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬರು 45 ಲಕ್ಷ. ಆದರೆ ಇಲ್ಲಿ ಪರಿಶಿಷ್ಟ ಪಂಗಡ 42 ಲಕ್ಷ ಎಂದು ತಿಳಿಸಲಾಗಿದೆ. ಈ ವರದಿಯ ಸೋರಿಕೆಯಾಗಿ ನಂತರ ಸರ್ಕಾರದಲ್ಲಿರುವ ರಾಜಕೀಯ ಮುಖಂಡರುಗಳಾಗಲಿ, ಲಿಂಗಾಯತ ಸಮಾಜದ ಶಾಮನೂರ್ ಶಿವಶಂಕರ ಪ್ರಸಾದರು ಹಾಗೂ ಮತ್ತು ಒಕ್ಕಲಿಗ ಸಮಾಜದ DK ಶಿವಕುಮಾರ್ ಸಾಹೇಬರು ಸೇರಿಕೊಂಡು ಸದರಿ ಜಾತಿ ಗಣತಿ ಬಗ್ಗೆ ಸಭೆಯನ್ನು ನಡೆಸುತ್ತಾರೆ. ಆದರೆ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1 ಕೋಟಿ 8 ಲಕ್ಷ ಚಿಲ್ಲರೆ ಇರುವುದರಿಂದ, ಸೋರಿಕೆಯಾಗಿರುವುದರಿಂದ ಅವರು ಬಹುಸಂಖ್ಯಾತರೆಂದು ಯಾವುದೇ ರೀತಿ ಸಭೆಗಳನ್ನು ಮಾಡಿರುವುದಿಲ್ಲ. ಹಾಗೂ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಜನಸಂಖ್ಯೆ 42 ಲಕ್ಷ ಎಂದು ಸೋರಿಕೆಯ ವರದಿಯಲ್ಲಿ ಇರುವುದರಿಂದ ಇದು ಪರಿಶಿಷ್ಟ ಪಂಗಡಗಳ ಸಂಖ್ಯೆಯ ಸುಳ್ಳು ವರದಿಯಾಗಿರುತ್ತದೆ. ಮತ್ತು ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಗಳ ಸಂಖ್ಯೆಯಲ್ಲಿ 42 ಲಕ್ಷಕ್ಕಿಂತ ಹೆಚ್ಚಿರುತ್ತದೆ. ಆದರೆ ನಮ್ಮ ವಾಲ್ಮೀಕಿ ಸಮಾಜದ ಗುರುಗಳಾದ ಬಸವಾನಂದ ಸ್ವಾಮಿಗಳು ಹಾಗೂ ಸಮಾಜದ ಹಿರಿಯರು ಹಾಗೂ ಈ ಸರ್ಕಾರದಲ್ಲಿರ್ತಕ್ಕಂಥ ಅತ್ಯಂತ ಹಿರಿಯರು KN ರಾಜಣ್ಣ ಅವರಾಗಲಿ ಹಾಗೂ ಸರ್ಕಾರದಲ್ಲಿರ್ತಕ್ಕಂಥ ಹಾಲಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಆಗಲಿ, ಇವು ಎಲ್ಲರೂ ಸಮಾಜದ ಸಂಖ್ಯೆಯ ಬಗ್ಗೆ ಏಕೆ ಕಾಳಜಿ ಇರುವುದಿಲ್ಲ ಅನ್ನೋದು ನಮ್ಮೊಂದು ಪ್ರಶ್ನೆ ಸರ್. ಇದು ಒಂದು ಪ್ರಶ್ನೆ. ಯಾಕಂದ್ರೆ ಸರ್, ಪ್ರತಿಯೊಂದು ಸಮಾಜ ಎಚ್ಚೆತ್ತುಕೊಂಡು ಯಾಕೆ ಕಡಿಮೆ ಅಂತ ಧ್ವನಿ ಎತ್ತಾ ಇದ್ರೆ ಇವತ್ತು ದಿವಸ ನೀವು ಏನು ಮಲ್ಕೊಂಡಿದ್ದಾರ. 2011ರ ಜನಗಣತಿ ಆಧಾರದ ಪ್ರಕಾರ ಅಂದಿನ ದಿನಗಳಲ್ಲಿಯೇ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ 70 ಲಕ್ಷಕ್ಕಿಂತ ಅಧಿಕ ಎಂದು ಮಾಹಿತಿ ಇರುತ್ತದೆ. ಆದರೆ ಈ 47 ಲಕ್ಷ ಪರಿಶಿಷ್ಟ ಪಂಗಡ ಜನಸಂಖ್ಯೆ ಎಂದು ಸೋರಿಕೆಯಾದ ವರದಿಯಲ್ಲಿ ಸರಿಸುಮಾರು 5 ಲಕ್ಷ ಜನರು ಪರಿಶಿಷ್ಟ ಪಂಗಡಕ್ಕೆ ಸೇರಿರುತ್ತೇವೆಂದು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರುತ್ತಾರೆ. ಇದನ್ನೆಲ್ಲ ಗಮನಿಸಿದರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜನರು ಕೇವಲ 37 ಲಕ್ಷ ಇದ್ದಾರೆಯೇ ಎಂಬುವ ಪ್ರಶ್ನೆ ಹುಟ್ಟುತ್ತದೆ. ಈ ಜಾತಿ ಗಣತಿ ವರದಿಯು 100% ಅಪೂರ್ಣವಾದ ಜಾತಿ ಗಣತಿಯಾಗಿರುತ್ತದೆ. ನಮ್ಮ ಸಮಾಜದ ಜನರು ಅಂದಾಜು 70 ಲಕ್ಷಕ್ಕೂ ಅಧಿಕ ಇದ್ದರೂ ಸಹ ಸೋರಿಕೆಯಾದ ಜಾತಿ ಗಣತಿ ವರದಿಯಲ್ಲಿ ಕೇವಲ 42 ಲಕ್ಷ ಎಂದು ಹೇಳಿರುವುದಕ್ಕೆ ನಮ್ಮ ಸಮಾಜದ ಹಿರಿಯರು, ರಾಜಕೀಯ ವ್ಯಕ್ತಿಗಳೇ ಕಾರಣವಾಗಿರುತ್ತಾರೆ ಎಂದು ದೂರಿದರು. ಇದಲ್ಲದೆ ಪರಿಶಿಷ್ಟ ಪಂಗಡದ 12 ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮುಂದಾಗುತ್ತಿಲ್ಲ. ಕೂಡಲೇ ಜಾತಿ ಗಣತಿ ವರದಿಯನ್ನು ಪೂರ್ಣ ಪ್ರಮಾಣದಲ್ಲಿ ನೀಡಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜದ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಟಿ. ರಾಮಯ್ಯ ನಾಯಕ್, ನರಸರೆಡ್ಡಿ, ಹನುಮಂತ ಬಾಪೂರು, ಗೋವಿಂದ, ಹೊನ್ನಪ್ಪ ನಾಯಕ್, ನಾಗೇಂದ್ರ ನಾಯಕ್ ಶಾಖವಾದಿ, ಬಿ. ರಾಘವೇಂದ್ರ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ಆಟೋ ಮತ್ತು ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ದುಬಾರಿ ದರದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದೀರಾ? ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋಗಲು ಆಗುತ್ತಿಲ್ಲವೇ? ಯೋಚಿಸಬೇಡಿ. ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅಥವಾ ಮೊಬೈಲ್ ಮೂಲಕ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡುತ್ತಾರೋ ಅದೇ ರೀತಿಯಾಗಿ ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿಯೂ ಸಹ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಹೇಗಂತೀರಾ? ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ 369cap.com. ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cap.com. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886975566. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಬೀದಿ ಬದಿ ವ್ಯಾಪಾರಿಗಳನ್ನು ಯಾರು ಕೂಡ ನಿರ್ಲಕ್ಷಿಸಬಾರದು. ಏಕೆಂದರೆ ಬೀದಿ ಬದಿ ವ್ಯಾಪಾರಿಗಳಿಗೂ ಕಾನೂನು ಇದ್ದು ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಹಕ್ಕಿಗಾಗಿ ಹೋರಾಡಬಹುದಾಗಿದೆ. ಬೀದಿ ಬದಿ ವ್ಯಾಪಾರಿಗಳು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆ ಕಾನೂನಿನ ಬಗ್ಗೆ ಇರುವ ಮಾಹಿತಿ ಕೊರತೆಯಿಂದಲೇ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು ನಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿ.ಇ. ರಂಗಸ್ವಾಮಿ ಹೇಳಿದರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಬೀದಿ ಬದಿ ವ್ಯಾಪಾರಿಗಳ ಸಮಾಲೋಚನಾ ಸಭೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬೀದಿ ಬದಿ ವ್ಯಾಪಾರಿಗಳು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರ ಮಾತ್ರ ಗೊತ್ತು. ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯ ವಸ್ತುಗಳನ್ನು ಮಾರಾಟ ಮಾಡುತ್ತಾ ಸೇವೆ ನೀಡುತ್ತಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಸಮಸ್ಯೆಗಳ ಸಾಕಷ್ಟಿವೆ. ಅವುಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಎಂದು ಹೇಳಿದರು.
ಬೀದಿ ಬದಿ ವ್ಯಾಪಾರಿಗಳು ತಮಗಾಗಿ ಇರುವ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. ಇಂದಿನ ಸಮಾಲೋಚನಾ ಸಭೆಯಲ್ಲಿ ಆ ಕಾನೂನಿನ ಬಗ್ಗೆ ತಿಳಿದುಕೊಂಡು ಇತರರಿಗೂ ತಿಳಿಸುವಂತಾಗಬೇಕಾಗಿದೆ. ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸುವ ಕೆಲಸ ಆಗಬೇಕೆಂದು 2013ರಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಆದೇಶ ಹೊರಡಿಸಿದೆ. ಬೀದಿ ಬದಿ ವ್ಯಾಪಾರಿಗಳ ಸಬಲೀಕರಣಕ್ಕಾಗಿ ಇರುವ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯಿಂದ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗೂ ತಳ್ಳುಗಾಡಿ ಕೂಡಿಸುವ ಕೆಲಸವನ್ನು ಒಕ್ಕೂಟದಿಂದ ಮಾಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಪಟ್ಟಣ ಬೀದಿ ಬದಿ ವ್ಯಾಪಾರಿಗಳ ಸಮಿತಿ, ಕುಂದುಕೊರತೆ ಸಮಿತಿ ಸೇರಿದಂತೆ ಅನೇಕ ಸಮಿತಿಗಳು ರಚನೆಯಾಗಲಿವೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಬೇಕಾದ ಸವಲತ್ತುಗಳನ್ನು ನೀಡಲಾಗುತ್ತದೆ. ಅದನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು. ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಅನವಶ್ಯಕವಾಗಿ ತೊಂದರೆ ಮಾಡಿದಲ್ಲಿ ಒಕ್ಕೂಟದಿಂದ ಕಲಬುರಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗುತ್ತದೆ ಎಂದರು. ಪುರಸಭೆ ಪಟ್ಟಣ ಪಂಚಾಯಿತಿಯಲ್ಲಿ ತುಂಬ ಸಮಸ್ಯೆ ಇದೆ ಸರ್ ಅಂತ ನಾನು ಹೇಳಿದೆ. ಬರುವಷ್ಟು ಜನ ಬರಲಿ, 10 ಜನ ಬರಲಿ, ಒಂದು ಕಾರ್ಯಕ್ರಮವನ್ನು ಮಾಡು ಫಸ್ಟ್. ಯಾಕೆಂದ್ರೆ ಫಸ್ಟ್ ನಿಮಗೆ ಗೊತ್ತಾಗಬೇಕು. ನಿಮಗೆ ಗೊತ್ತಾದ್ರೂ ಮಾತ್ರ ಅದು ಆ ಬೀದಿ ಬದಿ ವ್ಯಾಪಾರಿಗಳ ಹರುವನ್ನು ಗೊತ್ತಾಗುತ್ತೆ, ಸಮಾಲೋಚನೆಗಳನ್ನು ಗೊತ್ತಾಗುತ್ತೆ. ಆದ್ರಿಂದ ಇವತ್ತು ಯಾಕೆಂದ್ರೆ ನಿಮ್ಮ ಗಮನ ಎಲ್ಲ ವ್ಯಾಪಾರದ ಕಡೆ ಇದೆ. ಯಾಕೆಂದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನ ಗಮ್ಮಾಕಿ ಕುಣಿಸೋದೇ ಕಷ್ಟ. ಇವಾಗೆಲ್ಲ ನೀವು ಕುಂತಿರೋದು ಬಾಡಿ ಮಾತ್ರ ಇಲ್ಲದೆ, ನನ್ನ ಐಟಮು ಹಣ್ಣೇನಾಯ್ತು, ಹೂವೇನಾಯ್ತು, ತರಕಾರಿ ಏನಾಯ್ತು, ಅಯ್ಯೋ ಮುಂದೆ ಮಗ ಮೀಟಿಂಗ್ ಕರ್ಬಿಟ್ಟಾನೆ, ಬೇಗ ಬಿಡ್ರಪ್ಪ ಅಂತಾರೆ, ಬೈಕತ್ತಾಗ್ತಾರೆ ಮನಸ್ಸಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಅದು ಕಷ್ಟ ನಿಮಗೂ ಇದೆ. ಆ ಕಷ್ಟದಲ್ಲಿ ಬಂದಿರತಕ್ಕಂಥ ನಮ್ಮ ಜನಾಂಗ ಬೀದಿ ಬದಿ ವ್ಯಾಪಾರಿ ಜನಾಂಗ. ನಾವು SC ಅಲ್ಲ, ST ಅಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲ, ನಾವು ಲಿಂಗಾಯತರು ಕುರುಬರು ಒಕ್ಕಲಿಗರಲ್ಲ. ನಮ್ಮ ಜಾತಿ ಬೀದಿ ಬದಿ ವ್ಯಾಪಾರಿಗಳ ಜಾತಿ. ಇವತ್ತು ನಾನು ನಿಮ್ಮಂಗೆ ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಒದೆ ತಿನ್ಕೊಂಡು ಟೇಷನ್ ಬಿಟ್ಟಿ ಕೇಸ್ ಹಾಕೊಂಡು ಸುಮಾರು ಕೇಸ್ಗಳನ್ನ ಹಾಕಿಸ್ಕೊಂಡು ಇವತ್ತು ಬೆಳೆದಿರ್ತಕ್ಕಂಥದ್ರೆ ಬೀದಿ ಬದಿ ವ್ಯಾಪಾರಿಗಳ ಆಶೀರ್ವಾದ ಅನ್ನತಕ್ಕಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಜನಾಂಗ ಎಲ್ಲ ಜನಾಂಗ ಇದೆ. ಇವತ್ತು ನಾವು ಬಸವಣ್ಣನಿಗೂ ಹೂ ಕೊಡ್ತೀವಿ, ಅಲ್ಲಗೂ ಹೂ ಕೊಡ್ತೀವಿ, ಯೇಸುಗೂ ಹೂ ಕೊಡ್ತೀವಿ. ಗ್ರಾಹಕರು ಖರೀದಿ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಬಂದು ನಮ್ಮ ಹತ್ರ ಪಡ್ಕೋತಾರೆ. ಯಾಕೆ ಹೇಳ್ತೀನಿ ಅಂದ್ರೆ ಇಂದಿನ ಮಹಾರಾಜರಿಂದ ಹಿಡಿದು ಇವತ್ತರೆಗೂ ಬೀದಿ ಬದಿ ವ್ಯಾಪಾರಿ ಯಾರ ಕೈಲಿ ತಪ್ಪಿಸಕ್ಕೆ ಸಾಧ್ಯ. ಇದೇ ವೇಳೆ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ GU ಹೂಡೇಜ್ ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಬಹಳ ಮುಖ್ಯವಾಗಿರುತ್ತದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ತಮ್ಮ ಹಕ್ಕುಗಳ ಕುರಿತು ಅರಿವು ಮೂಡಿಸಲು ಸಮಾಲೋಚನಾ ಸಭೆ ಹಮ್ಮಿಕೊಂಡಿರುವುದು ಅತ್ಯಂತ ಪ್ರಶಂಸನೀಯ ಸಂಗತಿಯಾಗಿದ್ದು, ಬೀದಿ ಬದಿ ವ್ಯಾಪಾರಿಗಳು PM ಸ್ವಾನಿಧಿ ಯೋಜನೆಯನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷ ಪವಾಡೇವು ಬಸಪ್ಪ ಚಲುವಾದಿ, ಜಿಲ್ಲಾಧ್ಯಕ್ಷ ಏಸು ಮಿತ್ರ, ಮಹಾನಗರ ಪಾಲಿಕೆಯ ಸಮುದಾಯ ಸಂಘಟಕ ಕೃಷ್ಣ ಕಟ್ಟಿಮನಿ, ಪಾಲಿಕೆಯ ವ್ಯವಸ್ಥಾಪಕ ರಾಜು, KPCC ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅತೀಕ್ ಪಾಟೀಲ್, ಪ್ರಮುಖರಾದ ಆಂಜನೇಯ ಕಾಗೆ, ಸಂಗಪ್ಪ, ಶ್ರೀನಿವಾಸ್ ಕಲವರದೊಡ್ಡಿ, ಗೀತಾ ಸಿಂಗ್, ನಬಿ ಸಾಬ್, ಸೈಯದ್ ಮೋನು ಸೇರಿದಂತೆ ಬೀದಿ ಬದಿ ವ್ಯಾಪಾರಿಗಳು ಉಪಸ್ಥಿತರಿದ್ದರು. ಪ್ರಸ್ತುತ ದಿನಮಾನಗಳಲ್ಲಿ ಮಕ್ಕಳಲ್ಲಿ ವಿನಯ ಎಂಬುದು ಮರೆಯಾಗುತ್ತಿದ್ದು, ವಿದ್ಯೆಯ ಜೊತೆಗೆ ವಿನಯ ಸಂಸ್ಕಾರವನ್ನು ಕಲಿಸಲು ವೇದಾಂತ್ ಪಾಠಶಾಲಾವನ್ನು ಆರಂಭಿಸಲಾಗಿದ್ದು, ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಶಾಲೆಯಿಂದ ನೀಡಲಾಗುವುದು ಎಂದು ವೇದಾಂತ್ ಶಾಲೆಯ ನಿರ್ದೇಶಕಿ ಸ್ವಾತಿ ಕೊಂಪಲ್ ಹೇಳಿದರು. ಅವರಿಂದು ನಗರದ ವೇದಾಂತ ಪಾಠಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವೇದಾಂತ ಪಾಠಶಾಲೆಯ ಬೇಸಿಗೆ ಶಿಬಿರದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಮಕ್ಕಳಲ್ಲಿ ಸಂಸ್ಕಾರ ಅತ್ಯಂತ ಮುಖ್ಯವಾಗಿದ್ದು, ದಿನನಿತ್ಯದ ಜೀವನದಲ್ಲಿ ಹೇಗೆ ಸಂಸ್ಕಾರವನ್ನು ಬಳಸಿಕೊಳ್ಳಬೇಕು, ಗುರು ಹಿರಿಯರನ್ನು ಹೇಗೆ ಗೌರವಿಸಬೇಕು, ಹೇಗೆ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎನ್ನುವ ಬಗ್ಗೆ ವೇದಾಂತ ಪಾಠಶಾಲೆಯಲ್ಲಿ ತಿಳಿಸಲಾಗುತ್ತದೆ. ಇದಲ್ಲದೆ ಸಂಗೀತ,
ಕಲೆ, ಯೋಗ ಸೇರಿದಂತೆ ಇತರೆ ಚಟುವಟಿಕೆಗಳನ್ನು ಮಕ್ಕಳಿಗೆ ಕಲಿಸಲಾಗುತ್ತದೆ ಎಂದು ಹೇಳಿದರು. ಸಾರ್ ಕಾಣ್ತಾ ಇಲ್ಲ, ಸಾರ್ ಕಾಣ್ತಾ ಆಚಾರ ಸರ್. ಮೇಡಮ್ ಇಲ್ಲಿ ನೋಡಿ. ವೇದಗಳನ್ನು, ಶ್ಲೋಕಗಳನ್ನು ಕಳಿಸಬೇಕು ಅನ್ನೋ ಉದ್ದೇಶದಿಂದ ಆ ಹೆಸರು ಇಟ್ಕೊಂಡು ನಾವು ಎಜುಕೇಷನನ್ನು ಕೊಡಬೇಕು ಅಂತಂದು ಆ ಉದ್ದೇಶದಿಂದ ನಾವು ವೇದಾಂತ ಪಾಠಶಾಲಾ ಅನ್ನೋ ಹೆಸರನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ವೇದಾಂತ ಅಂದರೆ ಹುಡುಗರಿಗೆ ವೇದಗಳು ಕಳಿಸ್ಬೇಕು. ಉದಯ ಎದ್ದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ಹುಡುಗರಿಗೆ ಏನು ಮಾಡಬೇಕು, ಅವರು ಏನು ಶ್ಲೋಕಗಳು ಹೇಳಬೇಕು, ಪೇರೆಂಟ್ಸ್ಗೆ ಹೆಂಗ ಸಂಸ್ಕಾರವನ್ನು ಹುಡುಗರು ಮಾಡಬೇಕು. ಈಗಿನ ಕಾಲದವ್ರು ಯಾರಿಗೂ ಗೊತ್ತಿರಲಿಲ್ಲ ಹೆಂಗೆ ಪೇರೆಂಟ್ಸ್ಗೆ ಮಾತಾಡೋದು, ಗಟ್ಟಿಗೆ ಮಾತಾಡೋದು, ಜೋರಾಗಿ ಮಾತಾಡೋದು, ಅದೆಲ್ಲ ಇದೆ. ಅವೆಲ್ಲ ಬಿಡಿಸ್ಬೇಕಂತ ಉದ್ದೇಶದಿಂದನೇ ನಾವು ಸಂಸ್ಕಾರ ಕಳಿಸಬೇಕು ಅನ್ನೋ ಉದ್ದೇಶದಿಂದ ನಾವು ವೇದಾಂತ ಪಾಠಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರತಿ ಹುಡುಗರು ಬೆಳಗ್ಗೆ ಬಂದ ತಕ್ಷಣ, ಸ್ಕೂಲಿಗೆ ಬಂದ ತಕ್ಷಣ ನಾವು ದೇವರಿಗೆ ನಮಸ್ಕಾರ ಮಾಡೋದು, ಅದ್ರ ಬೊಟ್ಟು ಇಟ್ಕೋಬೇಕು. ಬೊಟ್ಟು ಸಂಸ್ಕಾರ ಏನು, ನಾವು ಇಲ್ಲಿ ಬೊಟ್ಟು ಇಟ್ಕೊಂಡಿದ್ದೀವಿ ಅಂತಂದರೆ ಅದರಿಂದ ನಾಡಿಗಳನ್ನು ವೈಬ್ರೇಟ್ ಆಗಿ ಆಕ್ಟಿವೇಟ್ ಆಗುತ್ತೆ. ಹಾಗಾಗಿ ನಾವು ಬೊಟ್ಟು ಇಟ್ಕೋಬೇಕು. ಅವೆಲ್ಲ ನಾವು ಕಳಿಸ್ತೀವಿ. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ರೀಸನ್ ಇರುತ್ತೆ, ಸೈಂಟಿಫಿಕ್ ಆಗಿ ಇರುತ್ತೆ, ವೇದ ಬಗ್ಗೆನೂ ಇರುತ್ತೆ. ಅದೆಲ್ಲ ತಿಳಿಸ್ಬೇಕಂತ ಉದ್ದೇಶದಿಂದನೇ ನಾವು ಈ ಸ್ಕೂಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಪ್ರತಿಯೊಬ್ಬರು ಮನೆಯಲ್ಲಿ ಪೇರೆಂಟ್ಸ್ಗೆ ಹೆಲ್ಪ್ ಮಾಡಬೇಕು, ಅವರು ಕಲಿಬೇಕು, ಪೇರೆಂಟ್ಸ್ಗೂ ಹೆಲ್ಪ್ ಮಾಡಬೇಕು. ಹೇಗೆ ಹೆಲ್ಪ್ ಮಾಡೋದು, ಬೆಳಗ್ಗೆ ಎದ್ದ ತಕ್ಷಣ ಪ್ರತಿ ಶ್ಲೋಕ ಇರುತ್ತೆ, ನಾವು ಕೈಗಳನ್ನು ನೋಡ್ಕೋಬೇಕು, ನೋಡಿ ಏನೇನಿರುತ್ತೆ ಶ್ಲೋಕಗಳು ಅದು ಹೇಳೋದು. ಭೂಮಿ ಮೇಲೆ ಕಾಲಿಡೋವಾಗ ಯಾವ ಶ್ಲೋಕ ಹೇಳೋದು, ಆಮೇಲೆ ಮಲಗೋವಾಗ ಯಾವ ಶ್ಲೋಕ ಹೇಳೋದು, ಗುರುಗಳಿಗೆ ಯಾವ ಶ್ಲೋಕ ಹೇಳೋದು. ಇದೇ ವೇಳೆ ಶಾಲೆಯ ಆಡಳಿತ ಅಧಿಕಾರಿ ರಾಕೇಶ್ ರಾಜಲಬಂಡ ಮಾತನಾಡಿ, ವೇದಾಂತ ಪಾಠಶಾಲೆಯ ಮೂಲಕ ಮಕ್ಕಳಲ್ಲಿ ಉತ್ತಮ ಗುಣಗಳನ್ನು ಕಲಿಸಲು ಪರಿಣಿತ ಶಿಕ್ಷಕರ ಮೂಲಕ ಶಿಕ್ಷಣ ನೀಡಲಾಗುತ್ತದೆ. ಮಕ್ಕಳಿಗೆ ಶಾಲಾ ದಿನಗಳಿಂದಲೇ ಅವರಲ್ಲಿ ವಿನಯತೆ, ಸಂಸ್ಕಾರವನ್ನು ಕಲಿಸಿದಾಗ ಅವರು ಮುಂದೆ ಉತ್ತಮ ಜೀವನವನ್ನು ರೂಪಿಸಿಕೊಂಡು ಒಳ್ಳೆಯ ಪ್ರಜೆಗಳಾಗಲಿದ್ದಾರೆ ಎಂದು ಹೇಳಿದರು. ಸೊ ಈ ಸ್ಕೂಲ್ ಏನಪ್ಪಾ ಅಂತಂದ್ರೆ ಮಾಂಟಿಸರಿ ವಿತ್ ಗುರುಕುಲ್ ಟಚ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಾಂಟಿಸರಿ ಅಂದರೆ ನೆಕ್ಸ್ಟ್ ಲೆವೆಲ್ ಸ್ಟ್ಯಾಂಡರ್ಡ್ಸಿಗೆ ಹೋಗ್ಬೇಕಂತಂದ್ರೆ ಟೆಕ್ನಿಕಲ್ ಸಪೋರ್ಟ್ ಏನೇನಿರುತ್ತೆ, ಟೆಕ್ನಾಲಜಿ ರಿಲೇಟೆಡ್ ಏನೇನಿರುತ್ತೆ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ವಿ. ಆ ಒಂದು ಕನೆಕ್ಟ್ನ ನೀವೆಲ್ಲ ಕಲಿಬೇಕನ್ನೋದಕ್ಕೆ ಏನು ಮಾಡ್ತಾ ಇದೀವಿ ಅಂದರೆ ಒಂದು ಮ್ಯಾಜಿಕಲ್ ಟಾಕಿಂಗ್ ಟ್ರೀ ಅಂತ ನಾವೊಂದು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ ರಾಯಚೂರಲ್ಲಿ. ಈ ಟ್ರೀ ಏನಪ್ಪ ಅಂತಂದ್ರೆ ಈಗ ಸಣ್ಣ ಮಕ್ಕಳ ಹತ್ರ ಇದು ಇಂಟರಾಕ್ಟಿವ್ ಟ್ರೀ ಅಂತ ಇರುತ್ತೆ. ಸೊ ದ ಟ್ರೀ ವಿಲ್ ಸ್ಟಾರ್ಟ್ ಟಾಕಿಂಗ್ ಟು ಯು ದ ವೇ ಹೌ ಯು ವಾಂಟ್ ದ ಟ್ರೀ ಹ್ಯಾಸ್ ಟು ಟಾಕ್ ಟು ಯು. ಸೊ ಆ ಥರ ಟ್ರೀ ಇದೆ, ಅದನ್ನೊಂದು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಹತ್ರ ಇರೋ ಫ್ಯಾಕಲ್ಟೀಸ್ ಎಲ್ಲನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸೇ ಇದ್ದಾರೆ. ಸೊ ಇವರೆಲ್ಲರನ್ನ ತೊಗೊಂಡು ನಾವು ಈ ಸ್ಕೂಲ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಈಗ ನಾನು ಆಲ್ರೆಡಿ ಕಾಲೇಜಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ಸ್ವಲ್ಪ ಜನದಲ್ಲಿ ಒಂದು ಫೌಂಡೇಶನ್ಸ್ ಆಯಿತು, ಒಂದು ಕ್ಯಾರೆಕ್ಟರ್ ಆಯಿತು, ಆಮೇಲೆ ನೇಚರ್ ಬಿಲ್ಡಿಂಗ್ ಆಯಿತು, ಇವೆಲ್ಲ ಕಷ್ಟ ಅನಿಸ್ತಾ ಇತ್ತು ನನಗೆ. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ, ನಾವು ಸ್ಕೂಲಿಂದನೇ ನಾವು ಇದನ್ನ ಯಾಕೆ ಸ್ಟಾರ್ಟ್ ಮಾಡಬಾರ್ದು. ನಾನು ನೋಡಿದಂಥ ದೊಡ್ಡ ಹುಡುಗರು ಯಾರು 16-18 ವಯಸ್ಸಿನ ಹುಡುಗರಲ್ಲಿ ಏನೇನು ಮಿಸ್ ಆಗಿದೆ ಅದನ್ನ ಈ ಮಕ್ಕಳಿಂದಲೇ ಕೊಡೋಕ್ಕೆ ಸ್ಟಾರ್ಟ್ ಮಾಡೋ ವಿಚಾರದಲ್ಲಿ ವೇದಾಂತ ಪಾಠಶಾಲೆ ಸ್ಟಾರ್ಟ್ ಮಾಡಿರೋದು. ಸೊ ನೀವು ಯಾರಾದರೂ ಒಂದ್ಸಲ ಬಂದು ಹೋಗ್ರಿ, ಪೇರೆಂಟ್ಸ್ ಆಗಿರೋರು ಅಡ್ಮಿಷನ್ಸ್ ಎನ್ಕ್ವೈರಿಗೆ ಅಂತಂದು. ನಮ್ಮ ಸ್ಕೂಲ್ ಬಂದ್ಬಿಟ್ಟು ಇಲ್ಲಿ ವಾಸವಿ ಸರ್ಕಲ್ ಹತ್ರ, ಜವಾಹರ್ನಗರ ವಾಸವಿ ಸರ್ಕಲ್ ಹತ್ರ ಇದೆ. ಒಂದ್ಸಲ ಕ್ಯಾಂಪಸ್ಸಿಗೆ ಬನ್ನಿರಿ, ಒಂದ್ಸಲ ಸ್ಕೂಲಿಗೆ ಬನ್ನಿರಿ, ನಮ್ಮ ಕ್ಯಾಂಪಸ್ ಎಲ್ಲ ನೋಡಿಕೊಂಡು ನಮ್ಮ ಫ್ಯಾಕಲ್ಟೀಸ್ ಹತ್ರ ಇಂಟ್ರಾಕ್ಟ್ ಆಗಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡಿಕೊಂಡು ನಮ್ಮ ಒಂದು ಸ್ಕೂಲಿಗೆ ನೀವು ಸಪೋರ್ಟ್ ಮಾಡಬೇಕಂತ ಕೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಿರ್ದೇಶಕ ರಾಮಚಂದ್ರ,
ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಜಿಲ್ಲಾ ಸಂಚಾಲಕ ಮಲ್ಲಿಕಾರ್ಜುನ ಸ್ವಾಮಿ, ಸರಸ್ವತಿ, ಸಂಗೀತ, ಸತ್ಯವತಿ ದೇಶಪಾಂಡೆ, ಗೌರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಾಲೂಕಿನ ಬೇವಿನ ಬೆಂಚಿ ಗ್ರಾಮದ ಕೆರೆಯಲ್ಲಿ ಮೊಸಳೆಯೊಂದು ಕಾಣಿಸಿಕೊಂಡಿದ್ದು ಅರಣ್ಯ ಇಲಾಖೆಯ ಹಾಗೂ ಗ್ರಾಮಸ್ಥರು ಸೇರಿ ಸೆರೆ ಹಿಡಿದಿರುವ ಘಟನೆ ಶುಕ್ರವಾರ ನಡೆದಿದೆ. ರಾಯಚೂರು ತಾಲೂಕಿನ ದೇವಸುಗೂರು ಹೋಬಳಿಯ ಬೇವಿನ ಬೆಂಚಿ ಗ್ರಾಮದ ಕೆರೆಯಲ್ಲಿ ಇತ್ತೀಚೆಗೆ ಮೊಸಳೆ ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಇದಲ್ಲದೆ ಕೆಲವು ದಿನಗಳ ಹಿಂದೆ ಗ್ರಾಮದ ಕುರಿಗಳ ಮೇಲೆ ದಾಳಿ ಮಾಡಿದ ಹಿನ್ನೆಲೆ ಭಯಭೀತರಾದ ಗ್ರಾಮದ ಜನರು ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಗೆ ಮಾಹಿತಿ ನೀಡಿ ಮೊಸಳೆಯನ್ನು ಆದಷ್ಟು ಬೇಗ ಹಿಡಿದು ಸ್ಥಳಾಂತರ ಮಾಡಲು ವಿನಂತಿ ಮಾಡಿಕೊಂಡಿದ್ದರು. ಮಾಹಿತಿ ಪಡೆದ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸೇರಿಕೊಂಡು 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಮೊಸಳೆಯನ್ನು ಸೆರೆ ಹಿಡಿದು ಸುರಕ್ಷಿತವಾಗಿ ಕೃಷ್ಣಾ ನದಿಗೆ ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಗಸ್ತು ಅರಣ್ಯ ಪಾಲಕ ಬಸವರಾಜ್, ಅರಣ್ಯ ಕಾವಲುಗಾರ ಆನಂದ ವಡ್ಡೇಪಲ್ಲಿ, ಡಿ ರಾಂಪುರ್ ಗ್ರಾಮದ ಮೀನುಗಾರರ ತಂಡ ಹಾಗೂ ಊರಿನ ನಾಗರಿಕರು ಸ್ಥಳದಲ್ಲಿ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನೈತಿಕ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದು ಅತಿ ಮುಖ್ಯ. ನರಸಿಂಹ. ಹಣಕ್ಕಾಗಿ ಮಗನ ಹತ್ಯೆ, ದೂರು ಸಲ್ಲಿಸಿದರೂ ಆರೋಪಿಗಳನ್ನು ಬಂಧಿಸದ ಮಾನ್ವಿ ಪೊಲೀಸರು. ಮರಿಯಮ್ಮ ಆರೋಪ. ಜಾತಿ ಗಣತಿ ವರದಿಯಲ್ಲಿ ಪರಿಶಿಷ್ಟ ಪಂಗಡ ಅನ್ಯಾಯ, ಧ್ವನಿ ಎತ್ತದ ಸಮಾಜದ ನಾಯಕರು. ವೆಂಕಟೇಶ್ ಆರೋಪ. ಬೀದಿ ಬದಿ ವ್ಯಾಪಾರಿಗಳ ಸಮಾಲೋಚನಾ ಸಭೆ, ಬೀದಿ ಬದಿ ವ್ಯಾಪಾರಿಗಳು ತಮಗಿರುವ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಿ. ಸಿಇ ರಂಗಸ್ವಾಮಿ. ವೇದಾಂತ ಪಾಠಶಾಲೆಯಲ್ಲಿ ಬೇಸಿಗೆ ಶಿಬಿರ, ಶಿಕ್ಷಣದೊಂದಿಗೆ ಸಂಸ್ಕಾರ ಶಿಕ್ಷಣಕ್ಕೆ ಒತ್ತು. ಸ್ವಾತಿ ಕೊಂಪಲ್. ಬೇವಿನ ಬೆಂಚಿ ಕೆರೆಯಲ್ಲಿ ಮೊಸಳೆ, ಸೆರೆ ಹಿಡಿದ ಅರಣ್ಯ ಇಲಾಖೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.